शुभोदय मेरी प्यारे बच्चों। सबको महिला समाज ऑनलाइन क्लास के लिए स्वागत है। कक्षा 6वीं, विषय हिंदी। पाठ का नाम शिक्षाप्रदा दोहे। शिक्षाप्रदा दोहे। इस कविता का नाम शिक्षाप्रदा दोहे। कठिन शब्द का अर्थ देखिए बच्चों। आवत ही, आते ही, when one comes। हर्षय नहीं, खुश नहीं होता, not feeling happy। नैनन, आंखों में, in the eyes। स्नेह, प्रेम, लव। तह, वहाँ, देर। कंचन, सोना, गोल्ड। मेह, मेघ, क्लाउड्स। बरसई, बरसना, टू राइन। साई, ईश्वर, गॉड। पुष्पन, पुष्प, फ्लावर। बास, सुगंध, फ्रेग्रेंस। कस्तूरी, सुगंधी द्रव्य, मस्क। मिरग, मृग, डीर। संगति, अच्छी दोस्ती, गुड फ्रेंडशिप। कुमति, कुबुद्धि, वायलेंस। कपूर, कर्पूर, कंफेर। दिन, दीन, रोग, डिसीजेस। दीनबंधु, गरीब का दोस्त, हेल्पर। अब दोहे देखिए बच्चों। आवत ही, हर्षय नहीं। आवत ही, हर्षय नहीं। नैनन नहीं स्नेह। नैनन नहीं स्नेह। तुलसी तह ना जाइए, कंचन बरसई मंडके। तुलसी तह ना जाइए, कंचन बरसई मंडके। मंडके अर्थात इस दोहे तुलसीदास ने सुंदर से लिखा है बच्चों। इस दोहे तुलसीदास ने लिखा है। तुलसीदास ने गोस्वामी तुलसीदास का जन्म उत्तर प्रदेश में बांदा जिले के राजापुर द्वारा रचित रामचरितमानस राजापुर नामक गांव में सन 1554 में हुआ। ಅಂದರೆ 1554 ಅಲ್ಲಿ ಅವನು ಹುಟ್ಟಿದ್ದು। ಯಾರು? ಗೋಸ್ವಾಮಿ ತುಳಸಿದಾಸ್। ये राम भक्त थे। ಇವನು ತುಂಬ ರಾಮ ಭಕ್ತನಾಗಿದ್ದ। इनके द्वारा रचित रामचरितमानस लोकप्रिय महाकाव्य है। विनय पत्रिका, गीतावली, कवितावली आदि 12 काव्य ग्रंथ प्रसिद्ध है। इनकी मृत्यु सन 1680 में हुई। 1680 ನಲ್ಲಿ ಇವನು मरण ಹೊಂದಿದ। गोस्वामी तुलसीदास का जन्म बांदा जिले के राजापुर नामक गांव में हुआ। ಅಂದರೆ ಈ ಗೋಸ್ವಾಮಿ ತುಳಸಿದಾಸ್ ಇದನ್ನಲ್ಲ,
ಇವನು ಒಂದು ಬರ್ತಾಗಿದ್ದು ಅಂದರೆ ಹುಟ್ಟಿದ್ದು ಬಾಂದಾ ಜಿಲ್ಲೆಯಲ್ಲಿ ರಾಜಾಪುರ ಎಂತಕ್ಕಂಥ ಒಂದು ಹಳ್ಳಿಯಲ್ಲಿ 1554 ಆಯಿತು. ಇವನು ಒಳ್ಳೆ ರಾಮ ಭಕ್ತ ಇವನು. ಕೆಲವರು ಜನರುಗಳು ಹೇಳ್ತೀನಿ, ಎಲ್ಲ ದೇವರುಗಳ ಮೇಲೇನು ಭಕ್ತಿ ಇಡಲ್ಲ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅವ್ರ ಮೇಲೆ ಭಕ್ತಿ ಜಾಸ್ತಿ ತೋರಿಸ್ತಾರೆ. ಅದೇ ರೀತಿ ಈ ತುಳಸಿದಾಸ್ ಕೂಡ ರಾಮ ಭಕ್ತನಾಗಿದ್ದ. ಇನ್ಕೆ ದ್ವಾರ ರಚಿತ ರಾಮಚರಿತಮಾನಸ್, ಈ ರಾಮಚರಿತಮಾನಸ್ ಇದೆಯಲ್ಲ ಇವನೇ ರಚನೆ ಮಾಡಿದ್ದು. ಲೋಕಪ್ರಿಯ ಮಹಾಕಾವ್ಯ ಹೈ, ಇಡೀ ಇದು ಎಲ್ಲರಿಗೂ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಕಾವ್ಯ ಆಗಿದೆ ಇದು. ವಿನಯ್ ಪತ್ರಿಕಾ, ಗೀತಾವಲಿ, ಕವಿತಾವಲಿ ಆದಿ 12 ಕಾವ್ಯ ಗ್ರಂಥ ಪ್ರಸಿದ್ಧ ಹೈ. ಈ ರಾಮಚರಿತಮಾನಸ್ ಜೊತೆಗೆ ಇನ್ನೂ ಅನೇಕ ಪತ್ರಿಕೆಗಳು, ಗೀತಾವಲಿ, ಕವಿತಾವಲಿ, ಇನ್ನೂ ಅನೇಕ ಒಂದು 12 ಗ್ರಂಥಗಳನ್ನು ಬರೆದಿದ್ದಾನೆ. ಎಲ್ಲ ತುಂಬ ಪ್ರಸಿದ್ಧಿಯಾಗಿದೆ ಎಲ್ಲ ಗ್ರಂಥಗಳು. ಮತ್ತು ಇವನ ಒಂದು ಮೃತ್ಯ ಯಾವಾಗ ಆಯ್ತಪ್ಪ ಅಂದರೆ ಮೃತ್ಯು ಅಂದರೆ ಮರಣ. ಇವನೊಂದು ಮರಣ 1680 ಆಯಿತು. 1680 ಮೇ ಹುಯಿ, 1680 ಮರಣ ಹೊಂದಿದ ಇವನು ತುಳಸಿದಾಸು. ಮತ್ತು ಈ ಒಂದು ಭಾವಾರ್ಥ ನೋಡಿ ಮಕ್ಕಳು, ಇಷ್ಟೊತ್ತು ಕವಿ ಪರಿಚಯ ಆಯ್ತಲ್ಲ, ತುಳಸಿದಾಸರ ಒಂದು ಕವಿ ಪರಿಚಯ. ಈಗ ಈ ಒಂದು ಭಾವಾರ್ಥ ನೋಡಿ ಇದಕ್ಕೆ. आवत ही हर्ष नहीं, आवत का मतलब क्या है? when one comes, okay. हर्ष माने not feeling happy, okay. नयनन in the eyes, नयन ಅಂದರೆ ಐಸ್ ಅಂತ, ओके. नहीं स्नेह, तुलसीदास ने सुंदर से कहा है. देखिए, जिस स्नान पर लोग आपके जाने से प्रसन्न ना होए और जहाँ लोग की आंखों में आपके लिए प्रेम अथवा स्नेह ना हो, ऐसे स्थान पर भले ही धन की कितनी भी वर्षा ही क्यों ना हो रही हो, आपको वहाँ नहीं जाना चाहिए. मालूम हुआ बच्चों? ತುಳಸಿದಾಸ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೋಹೆ ತುಂಬ ಚೆನ್ನಾಗೇ ಬರೆದಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಜಿಸ್ ಸ್ಥಾನ್ ಪರ್ ಲೋಗ್ ಆಪ್ಕೆ ಜಾನೆ ಸೆ ಪ್ರಸನ್ನ ನಾ ಹೋಯೆ. ನೋಡಿ, ಯಾರೇ ಆಗಲಿ ಮನುಷ್ಯ ತನ್ನ ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರಬೇಕು, ಆಯಿತಾ. ಹ್ಯಾಪಿಯಾಗಿ ಯಾವಾಗಿರಲ್ವೋ ಆವಾಗ ಅಂಥವ್ರ ಜೊತೆ ಸೇರೋಕ್ಕೂ ಇಷ್ಟ ಆಗೋದಿಲ್ಲ. आपके जान से प्रसन्न ना होए और जहाँ लोग की आंखों में आपके लिए ಪ್ರೇಮ್ ಅಥವಾ ಸ್ನೇಹ ನಾ ಹೋ. ಯಾರೇ ಆಗಲಿ ಮನುಷ್ಯನು ಸಂತೋಷವಾಗಿರಬೇಕು. ಯಾರಲ್ಲೂ ಪ್ರೀತಿ ಇಲ್ಲ ಅಂತಂದರೆ, ಮತ್ತು ಸ್ನೇಹ ಇಲ್ಲ ಅಂತಂದರೆ, ಮತ್ತು ಅವ್ರಿಗೆ ಸಹನೆ ಇದೇನೂ ಇಲ್ಲ ಅಂತಂದ್ರೆ ಅಂಥವ್ರ ಜೊತೆ ಸೇರೋಕ್ಕೆ ಇವನು ಇಷ್ಟಪಡೋದಿಲ್ಲ. ಐಸೆ ಸ್ಥಾನ್ ಪರ್ ಭಲೆ ಹಿ ಧನ್ ಕಿ ಕಿತ್ನಿ ಬಿ ವರ್ಷ ಹಿ ಕ್ಯೂ ನಾ ಹೋ. ಅಂದರೆ ಈ ಒಂದು ಸ್ನೇಹ ಮತ್ತು ನಗು, ಪ್ರೀತಿ, ಯಾವಾಗಲೂ ಹ್ಯಾಪಿನೆಸ್ಸು ಇಂಥವೆಲ್ಲ ಇರಬೇಕು ಮನುಷ್ಯರಲ್ಲಿ. ಇವೆಲ್ಲ ಯಾರ ಹತ್ರ ಇರಲ್ವೋ ಅಂಥವ್ರ ಜೊತೆ ಹೋಗೋಕ್ಕೂ ಇಷ್ಟಪಡೋದಿಲ್ಲ. ಯಾವಾಗಲೂ ಸಿಟ್ಟು ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಪ್ರೀತಿ ತೋರಿಸೋದಿಲ್ಲ, ಮತ್ತು ಒಂದು ಹೊಂದಾಣಿಕೆಯಿಂದ ಇರೋದಿಲ್ಲ. ಅಂಥವ್ರ ಹತ್ರ ದುಡ್ಡೂ ಇರಲ್ಲ. ಅಂಥ ಜನರಿದ್ದರೆ ನಮ್ಮ ಪ್ರಪಂಚದಲ್ಲಿ ಮಳೆ ಕೂಡ ಬರೋದಿಲ್ಲ, ಒಳ್ಳೆಯದು ಆಗೋಲ್ಲ. ಪ್ರಪಂಚಕ್ಕೆ, ಮನೆಗೆ, ಇಡೀ ದೇಶಕ್ಕೆ ಒಳ್ಳೆಯದು ಕೂಡ ಆಗಲ್ಲ ಅಂಥ ಜನರಿದ್ದರೆ. ಅದಕ್ಕೋಸ್ಕರ ಅಂತಹ ಜನರು ಎಲ್ಲಿರ್ತಾರೋ ಅಲ್ಲಿ ಈತ ಹೋಗೋದಿಲ್ಲ. ತುಳಸಿದಾಸು ತುಂಬ ಚೆನ್ನಾಗಿ ಬರೆದಿದ್ದಾನಲ್ಲ. ಆವತ್ ಹಿ ಹರ್ಷೈ ನಹಿ ನಯನನ್ ನಹಿ ಸ್ನೇಹ, ತುಳಸಿ ತಃ ನ ಜಾಯಿಯೇ ಕಂಚನ್ ಬರಸೈ ಮಂಡ್ಗೆ. ಅರ್ಥ ಆಯ್ತಾ ಮಕ್ಕಳೇ? ಈ ಅಂತಹ ಒಂದು ಜನರಿದ್ದರೆ ಅವ್ರ ಹತ್ರ ದುಡ್ಡು ಇರಲ್ಲ, ಪ್ರೀತಿ ಇರಲ್ಲ. ಆಮೇಲೆ ಮತ್ತು ಅಂಥ ಜನರುಗಳು ಪ್ರಪಂಚದಲ್ಲಿ ಇದ್ದರೆ ಅಂಥ ಕಡೆ ಮಳೆ ಕೂಡ ಇರೋದಿಲ್ಲ. ಎಲ್ಲ ಕೆಟ್ಟದ್ದೇ ನಡೀತಾ ಇರುತ್ತೆ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲಕ್ಕೆ ಅವನ ಲೈಫಲ್ಲಿ ಸಂತೋಷ ಇರಬೇಕು, ಮತ್ತು ಪ್ರೀತಿ ಇರಬೇಕು, ಸ್ನೇಹ ಇರಬೇಕು, ಸಹನೆ ಇರಬೇಕು. ಇದೆಲ್ಲ ಇದ್ದರೆ ಅಂತಹ ಕಡೆ ಒಳ್ಳೆಯದಾಗಿ ಇರುತ್ತೆ, ಶಾಂತವಾಗಿರುತ್ತೆ ಅಂತಹ ಒಂದು ಜಾಗದಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ದೋಹೆಗೆ ಅರ್ಥ ತುಳಸಿದಾಸು ತುಂಬ ಚೆನ್ನಾಗಿ ಬರೆದಿದ್ದಾನೆ. ಈ ಪಿಕ್ಚರಲ್ಲಿ ನೋಡಿ,
ತುಳಸಿದಾಸ್. ರಾಮಚರಿತಮಾನಸ ಅಂದರೆ ರಾಮಾಯಣ ಎಲ್ಲ ಬರೆದಿದ್ದೆಲ್ಲ ತುಳಸಿದಾಸ್. ಅರ್ಥ ಆಯ್ತಾ? ಈ ಪಿಕ್ಚರ್ ನೋಡಿ, ತುಳಸಿದಾಸ್ ಇದ್ದಾರೆ ಇಲ್ಲಿ. ಚೆನ್ನಾಗಿ ಗುರ್ತಿಟ್ಕೊಳ್ಳಿ ಇದು ಪಿಕ್ಚರ್ನ. ಮತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಒಂದ್ಸಲಿ ಅರ್ಥ ಆಗಿಲ್ಲ ಅಂದರೆ ಇನ್ನು ಮತ್ತೊಂದು ಸಲ ಕೇಳಿಸ್ಕೊಳ್ಳಿ. तेरा साई तुझ में जो पुहपन में बास, कस्तूरी का मिरग जो फिर ढूंढई घास, संगति सुमति ना पाबही परे कुमति के धंध, राखव मेली कपूर में हींग ना हो तो सुगंध। हाँ देखिए बच्चों, इस दोहे कबीर ने लिखा है। ईश्वर कबीर कवि परिचय देखिए बच्चों। कबीर संत कबीर का जन्म सन 1455 में काशी के एक ब्राह्मण परिवार में हुआ था। संत कबीर ಅವನು 1455 ಅಲ್ಲಿ ಕಾಶಿಯಲ್ಲಿ ಬ್ರಾಹ್ಮಣರ ಒಂದು ಪರಿವಾರದಲ್ಲಿ ಇವನು ಹುಟ್ಟಿದ್ದಾನೆ. ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿರೋದು. ಇನ್ಕ ಪಿತಾ ಕಾ ನಾಮ್ ನೀರು ಥಾ, ತಂದೆ ಹೆಸರು ನೀರು. ಅವ್ರ ಮಾತಾ ಕಾ ನಾಮ್ ನೀಮಾ ಥಾ, ತಾಯಿ ಹೆಸರು ನೀಮಾ. ये रामानंद के शिष्य थे. ये ರಮಾನಂದಕ್ಕೆ ರಮಾನಂದ ಶಿಷ್ಯವಾಗಿದ್ದ ಇವನು. ಯಾರು? ಸಂತ ಕಬೀರು. कबीर पढ़े लिखे नहीं थे पर संतों के सत्संग से ಬಹು ಜ್ಞಾನಿ ಬನೆ थे. ಕಬೀರು ಈ ಓದು ಬರಹ ಏನೂ ಇರಲಿಲ್ಲ, ಆದರೂ ಇವನು ಸಂತರ ಜೊತೆ ಸತ್ಸಂಗದಲ್ಲಿ ಅಂದರೆ ಒಳ್ಳೊಳ್ಳೆ ಜೊತೆಗಳು ಸೇರಿ ಬಹಳ ಜ್ಞಾನ ಇದ್ದವನಾಗಿದ್ದ ಅಂತಹ ಅವ್ರ ಜೊತೆ ಇದ್ದಿದ್ದಕ್ಕೆ ಬಹುಜ್ಞಾನಿ ಬನೇತೆ, ಒಳ್ಳೆ ಜ್ಞಾನ ಇರ್ತಕ್ಕಂಥ ಅವನಾಗಿದ್ದ ಕಬೀರು. ಇನ್ಕಿ ಮೃತ್ಯು ಸನು 1551 ಮೇ ಹುಯಿ. ಇವನು ಒಂದು ಮೃತ್ಯು ಯಾವಾಗಾಯಿತು? 1551 ಇವನು ಡೆತ್ ಆದ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಇಲ್ಲಿ ಸಂತ ಕಬೀರು, ಈ ಪಿಕ್ಚರ್ ನೋಡಿ, ಇವರ ಹೆಸರು ಸಂತ ಕಬೀರ್ ಅಂತ. ಇವರು 1415 ಕಾಶಿಯಲ್ಲಿ ಬ್ರಾಹ್ಮಣರ ಪರಿವಾರದಲ್ಲಿ ಹುಟ್ಟಿರುವುದು. ಇವರ ತಂದೆ ಹೆಸರು ನೀರು, ತಾಯಿ ಹೆಸರು ನೀಮಾ. ಮತ್ತು ರಮಾನಂದ ಶಿಷ್ಯರಾಗಿದ್ದರು. ಆದರೂ ಕೂಡ ಇವರು ಹೆಚ್ಚಿಗೆ ಓದು ಬರಹ ಇಲ್ಲ ಇವರಲ್ಲಿ. ಆದರೂ ಕೂಡ ಈ ಸಂತರ ಜೊತೆ ಮತ್ತು ಒಳ್ಳೆ ವ್ಯಕ್ತಿಗಳ ಜೊತೆ, ಒಳ್ಳೆ ಜೊತೆಗಾರರ ಜೊತೆ ಸೇರಿಕೊಂಡು ಇವನು ಬಹಳ ಜ್ಞಾನ ಇರ್ತಕ್ಕಂಥವನಾಗಿದ್ದ, ಬಹುಜ್ಞಾನಿ ಆಗಿದ್ದ ಇವನು. ಇವನ ಒಂದು ಮರಣ ಯಾವಾಗ ಆಯಿತು? 1551 ಮರಣ ಹೊಂದಿದ ಈತ. ಮತ್ತು ಈ ಒಂದು ದೋಹೆ ಬರೆದಿದ್ದಾನೆ, ತುಂಬ ಚೆನ್ನಾಗಿದೆ ಇದು ಕೂಡ. ತೇರಾ ಸಾಯಿ ತುಜುಮೆ ಜೋ ಪುಹುಪನ್ ಮೇ ಬಾಸ್, ಕಸ್ತೂರಿ ಕಾ ಮಿರಗ್ ಜೋ ಫಿರ್ ढूंढे घास. ईश्वर कहा है, क्या कहा है ईश्वर? वह बाहर नहीं ಹೃದಯ ಮೇ ಹಿ ವಾಸ್ ಕರ್ತಾ ಹೈ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವರು ಕಬೀರು. ಮತ್ತು ಈಶ್ವರ ಬೇರೆ ಎಲ್ಲೂ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ ಈಶ್ವರ. ಬಾಹರ್ ನಹಿ ಹೈ, ಹೊರಗಡೆ ಎಲ್ಲೂ ಇಲ್ಲ. ಹೃದಯ ಮೇ ಹಿ ವಾಸ್ ಕರ್ತಾ ಹೈ, ನಮ್ಮ ಹೃದಯದಲ್ಲೇ ವಾಸ ಮಾಡ್ತಾ ಇದ್ದಾನೆ ಭಗವಂತ. ಜೈಸೆ ಫೂಲೋ ಮೇ ಖುಷ್ಬೂ ಹೋತಿ ಹೈ, ಜೈಸೆ फूलों में खुशबू होती है, जैसे कस्तूरी मुर्ग की नाभि में ही होती है, और वह उस यहाँ वहाँ ढूंढता है, तरह तरह की घास को घूमता फिरता है. ज्ञान के अभाव में कि कस्तूरी तो उसी के पास है. भाव है कि ईश्वर की खोज में व्यक्ति जगह जगह भटकता है. कभी मंदिर, कभी तीर्थ, तो कभी कर्मकांड, कभी किसी महंत के, कभी साधु के. यह एक ना रुकने वाला चक्र है. जब तक पूर्ण ज्ञान की प्राप्त न हो. ज्ञान है कि ईश्वर कण कण में
व्याप्त है और उसके दर्शन हृदय में ही हो सकते हैं, क्योंकि वह निराकार है। जिसका आकार हो उसे ही देखा जा सकता है। जैसे फूलों की खुशबू को देखा नहीं जा सकता है, उसे महसूस किया जा सकता है, वैसे ही ಈಶ್ವರ ಏಕ ಆತ್ಮಿಕ ಸ್ಥಿತಿ ಹೈ. ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡಿ ಈ ಒಂದು ಕಬೀರ್. ಈಶ್ವರ ಎಲ್ಲೂ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಹೃದಯ ಮೇ ಹಿ ವಾಸ್ करता है. जैसे फूलों में खुशबू होती है. फूल फूल का मतलब क्या है? ಫ್ಲವರ್ಸ್. ಓಕೆ, ಖುಷ್ಬು ಫ್ರಾಗ್ರೆನ್ಸ್, ಸುಗಂಧ ಅಂತ ಹೇಳ್ತೀವಿ. ಈ ಒಂದು ಸುಗಂಧ ಎಲ್ಲಿದೆ? ಹೂಗಳಲ್ಲಿದೆ. ಜೈಸೆ ಕಸ್ತೂರಿ ಮೃಗಕಿ ನಾಭಿ ಮೇ ಹಿ ಹೋತಿ ಹೈ. ಈ ಒಂದು ಕಸ್ತೂರಿ ಗೊತ್ತಲ್ಲ, ಕಸ್ತೂರಿ ಎಷ್ಟು ಚೆನ್ನಾಗಿ ಇರುತ್ತಲ್ಲ. ಈ ಒಂದು ಕಸ್ತೂರಿ ಕೂಡ ಮೃಗಕಿ ನಾಭಿ ಮೇ ಹಿ ಹೋತಿ ಹೈ. ಮೃಗ ಮನೆ ಕ್ಯಾ ಹೈ? ಡೀರ್. ಓಕೆ. ನಾಭಿ ಅಂದರೆ ಹೊಕ್ಕಳು ಅಂತ ಅರ್ಥ ಆಯ್ತಾ. ಈ ಕಸ್ತೂರಿ ಇದೆಯಲ್ಲ, ಈ ಸುಗಂಧ ಪರಿಮಳ ನಮ್ಮ ಒಂದು ಕರುಳಿನಿಂದನೇ ಆ ಕರುಳುವರೆಗೂ ಆ ವಾಸನೆ ಇರುತ್ತೆ. ಹೋತಿ ಹೈ और वह उसी यहाँ वहाँ ढूंढता है. वह तरह तरह की घास को घूमता फिरता है. ನೋಡಿ, ಯಾವುದೇ ಪ್ರಾಣಿ ಆಗಲಿ ಅಂದರೆ ಈ ಒಂದು ಮೃಗ ಅಂತಂದರೆ ಡೀರು ಈ ಒಂದು ಹಸಿವಿಗೋಸ್ಕರ ಪಾಪ ಅಲ್ಲಿ ಇಲ್ಲಿ ಘಾಸ್ ಅಂದರೆ ಹುಲ್ಲು ಅಂತ. ಓಕೆ, ಈ ಹುಲ್ಲನ್ನು ಹುಡುಕೊಂಡು ಹೋಗ್ತಾ ಇರುತ್ತೆ. ಹೋಗ್ತಾ ಇದ್ದರೆ ಅದಕ್ಕೆ ಕೂಡ ಈ ಒಂದು ಸುಗಂಧ ವಾಸನೆ ಕೂಡ ಬರುತ್ತೆ ಆ ಮೃಗಕ್ಕೆ ಕೂಡ. ಯಹಾವಹ ಢೂಂಢತಾ ಹೈ, ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತಾ ಇರುತ್ತೆ ಈ ಹುಲ್ಲನ್ನು. ತರಹ ತರಹಕಿ ಘಾಸ್ಕೋ ಸೂಂಗ್ತಾ ಫಿರ್ತಾ ಹೈ. ಸೂಂಗ್ತಾ ಮನೆ ಸ್ಮೆಲ್. ಓಕೆ, ಚೆನ್ನಾಗಿ ವಾಸನೆ ಕಂಡು ಹೋಗುತ್ತೆ. ಅದು ಕೂಡ ಒಳ್ಳೆ ಹೊಕ್ಕು ವಾಸನೆ ಕಂಡುಹಿಡಿಯುತ್ತೆ. ಅದನ್ನು ನಾವು ಮನುಷ್ಯರು ಹೇಗೆ ಕಂಡುಹಿಡಿತೀವೋ ಅದೇ ಥರ ಈ ಒಂದು ಡೀರ್ ಕೂಡ ಕಂಡುಹಿಡಿಯುತ್ತೆ. ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಆ ಒಂದು ಪುಷ್ಪದ ಒಂದು ಸುಗಂಧದ ಪರಿಮಳ ತುಂಬ ಚೆನ್ನಾಗಿ ಬರುತ್ತಿರುತ್ತೆ. भाव है कि ईश्वर की खोज में व्यक्ति जगह जगह भटकता है. ಈ ಒಂದು ಈಶ್ವರ ಅಂದರೆ ಪ್ರತಿಯೊಬ್ಬ ಮನುಷ್ಯನು ದೇವರು ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಹುಡ್ಕೊಂಡು ಪ್ರತಿ ಜಾಗಕ್ಕೂ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಕಬಿ ಮಂದಿರ್, ಕಬಿ ತೀರ್ಥ, ತೋ ಕಬಿ ಕರ್ಮಕಾಂಡ್ ಅಂದರೆ ಮಂದಿರಕ್ಕೆ ಹೋಗ್ತಾರೆ, ಮತ್ತು ತೀರ್ಥಯಾತ್ರೆನೂ ಹೋಗ್ತಾರೆ, ಮತ್ತು ಈ ಒಂದು ಕರ್ಮಕಾಂಡ ಅಂದರೆ ಯಜ್ಞಗಳೆಲ್ಲ ಮಾಡ್ತಾರೆ, ದೇವರು ಬರ್ತಾರೇನೋ ಅಂತ ಹೇಳಿಬಿಟ್ಟು. ಕಬಿ ಕಿಸಿ ಮಹಂತ್ಗೆ, ಕಬಿ ಮಹಂತ್ ಕಾ ಮತ್ಲಬ್ ಮಠಾಧಿಪತಿ ಅಂತ. ಓಕೆ, ಕಬಿ ಕಿಸಿ ಮಹಂತ್ಗೆ, ಕಬಿ ಸಾಧುಗೆ, ಸಾಧು ಮನೆ ಸೈಂಟ್ ಸಾಧು. ಯಹ ಏಕ್ ನಾ ರುಕ್ನಾ ವಾಲಾ ಚಕ್ರ ಹೈ. ಒಂದು ಕಡೆ ಇರೋದಿಲ್ಲ, ದೇವರು ಇಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಮಠಗಳಲ್ಲಿರ್ತಾರೆ. ಮತ್ತು ಯಜ್ಞ ಮಾಡಿದ್ರೆ ಯಜ್ಞದಲ್ಲಿ ಬರ್ತಾನೆ ಹಾಗಂತ ಹೇಳಿಬಿಟ್ಟು ಸಿಕ್ಕಾಪಟ್ಟಿ ಹುಡುಕ್ತಾ ಇರ್ತಾರೆ ದೇವರು ಎಲ್ಲಿದ್ದಾರೆ ಏನು ಅಂತ ಹೇಳಿಬಿಟ್ಟು. ಓಕೆ, ಜಬ್ ತಕ್ ಪೂರ್ಣ ಜ್ಞಾನ ಕಿ ಪ್ರಾಪ್ತ ನಾ ಹೋ. ಆದರೆ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಭಗವಂತ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಅವನಿರುವುದು ಎಲ್ಲೇ? ನಮ್ಮ ಹೃದಯದಲ್ಲೇ. ಜ್ಞಾನ ಹೈ ಕಿ ಈಶ್ವರ ಕಣ್ ಮೇ ವ್ಯಾಪ್ತ ಹೈ और उसके दर्शन हृदय में ही हो सकते है. ಅಂದರೆ ಅವನು ಎಲ್ಲೂ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಪ್ರತಿ ಕಣದಲ್ಲೂ ನೋಡಿ ನೀವು, ನಮ್ಮ ಹೃದಯದಲ್ಲೇ ಇರ್ತಾನೆ. ಕ್ಯೋಂಕಿ ವಹ ನಿರಾಕಾರ ಹೈ ಅಂದರೆ ಶೇಪ್ಲೆಸ್. ಯಾಕಂದರೆ ಶೇಪ್ಲೆಸ್ ಅಂದರೆ ಶೇಪ್ ಇರೋದಿಲ್ಲ ಒಂದು ದೇವರಿಗೆ. ನಮ್ಮ ಹೃದಯದಲ್ಲಿದ್ದರೆ ಗೊತ್ತಾಗುತ್ತಾ? ಶೇಪ್ಗಳೆಲ್ಲ ಗೊತ್ತಾಗಲ್ಲ. ಜಿಸ್ಕಾ ಆಕಾರ ಹೋ ಉಸೆ ಹಿ ದೇಖಾ ಜಾ ಸಕ್ತಾ ಹೈ. ಜೈಸೆ ಫೂಲೋं की खुशबू को देखा नहीं जा सकता है, उसे महसूस किया जा सकता है. ಓಕೆ, ವೈಸೆ ಹಿ ಈಶ್ವರ್ ಏಕ ಆತ್ಮಿಕ ಸ್ಥಿತಿ ಹೈ. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ಕಬೀರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಏನು ಹೂವಾಗಿ ಹೋಲಿಸಿದ್ದಾರೆ ನೋಡಿ. ಹೂವು ಬಿಡುತ್ತೆ, ತುಂಬ
ಅದು ವಾಸನೆ ತುಂಬ ದೂರನೂ ಹೋಗುತ್ತೆ. ಮತ್ತು ನಾವು ಆ ವಾಸನೆ ಎಳ್ಕೊಂಡ್ರೆ ನಮ್ಮ ಹೊಕ್ಕಳವರೆಗೂ ಹೋಗಿರುತ್ತೆ ಅದು. ಅಷ್ಟು ಚೆನ್ನಾಗೇ ವಾಸನೆ ಬರುತ್ತೆ. ಈ ಒಂದು ಮಿರಗ್ ಅಂದರೆ ಡೀರ್ ಕೂಡ ಅಷ್ಟೇ ಈ ಒಂದು ವಾಸನೆಯನ್ನು ಹಿಡ್ಕೊಂಡು ಹೋಗ್ತಾ ಇರುತ್ತೆ ಅದು. ಈ ರೀತಿ ಈ ಒಂದು ಬರೆದಿದ್ದಾರೆ ಯಾರು, ಕಬೀರ್. ಅಂದರೆ ಎಲ್ಲ ಕಡೆನೂ ಹುಲ್ಲು ಸಿಗುತ್ತೆ, ತಿನ್ಬೋದಿತ್ತು ಅದು, ಆದರೆ ಅದು ಒಳ್ಳೊಳ್ಳೆ ವಾಸನೆಯನ್ನು ಹಿಡ್ಕೊಂಡು ಹೋಗ್ತಾ ಇರುತ್ತೆ ಅದು ಕೂಡ. ಅದೇ ರೀತಿ ನಾವು ಅಷ್ಟೇ, ನಮಗೆ ಸಿಗ್ತಕ್ಕಂಥದ್ದು ವಸ್ತು ನಮ್ಮ ಹತ್ರನೇ ಇರುತ್ತೆ, ಆದರೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಿರ್ತೀವಿ. ಒಂದ್ಸಲಿ ನಾವು ಕಣ್ಣು ಬಿಟ್ಟು ನೋಡಬೇಕು ಅದು ಎಲ್ಲಿದೆ ಏನು ಅಂತ. ಅರ್ಥ ಆಯ್ತಾ ಮಕ್ಕಳೇ? ತುಂಬ ಚೆನ್ನಾಗಿ ಬರೆದಿದ್ದಾರೆ ಕಬೀರು. ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಜ ನೋಡಿ. ಸಂಗತಿ ಸುಮತಿ ನಾ ಪಾಬಹಿ ಪರೇ ಕುಮತಿ ಕೆ ಧಂದ್ राखौ मिले कपूर में हींग ना होत सुगंध. देखिए सुमति, ಸಂಗತಿ ಸುಮತಿ, ಸಂಗತಿ ಗುಡ್ ಫ್ರೆಂಡ್, ಸುಮತಿ ಹಚ್ಚಿ ಬುದ್ಧಿಮಾನ್. ಓಕೆ, ಒಳ್ಳೆ ಬುದ್ಧಿ ಇರ್ತಕ್ಕಂಥವ್ರು, ಒಳ್ಳೆಯವರು ಅಂತ. ಓಕೆ, ಕುಮತಿ ದುಷ್ಟ ಬುದ್ಧಿ. ಒಳ್ಳೆ ಬುದ್ಧಿಗೆ ಸುಮತಿ ಅಂತ ಹೇಳ್ತೀವಿ, ಕುಮತಿಗೆ ದುಷ್ಟ ಬುದ್ಧಿ ಅಂತ ಹೇಳ್ತೀವಿ. ದಂದ್ ಗೊಂದಲ, ಮೇಲಿ ಮಿಲಾಕರ್, ಕಪೂರ್ कर्पूर कम्फेर. ओके, जो कुमति के धंधे में पड़ा रहता है, जिसे खराब काम करने की आदत सी लग जाती है, वह सत्संगति से भी सुमति नहीं पाता, नहीं सुधरता. कपूर में मिलकर भले ही रखो, किंतु हिंग सुगंधित नहीं हो सकती. जो कुमति के ದಂಧೋ ಮೇ ಪಡಾ ರಹತಾ ಹೈ. ಕುಮತಿ ಅಂದರೆ ಒಂದು ದುಷ್ಟ ಬುದ್ಧಿ. ಈ ದುಷ್ಟ ಬುದ್ಧಿಯಿಂದ ಗೊಂದಲದಲ್ಲಿ ನಲಿದಾಡ್ತಾ ಇರ್ತಾರೆ. ಜಿಸೆ ಖರಾಬ್ ಕಾಮ್ ಕರ್ನೆಗೆ ಆದತ್ ಸಿ ಲಗ್ ಜಾತಿ ಹೈ. ಇಂತಹ ಒಂದು ಕುಬುದ್ಧಿ, ದುಷ್ಟ ಬುದ್ಧಿ ಇರುತ್ತಲ್ಲ, ಅವರು ಕೆಟ್ಟ ಕೆಲಸಗಳೆಲ್ಲ ಮಾಡೋದಕ್ಕೂ ರೆಡಿಯಾಗಿರ್ತಾರೆ. ಈಗ ಖರಾಬ್ ಮನೆ ಬ್ಯಾಡ್ ಅಂತ. ಓಕೆ, ಆದತ್ ಅಂದರೆ ಹ್ಯಾಬಿಟ್ಟು, ಕೆಟ್ಟ ಕೆಲಸಗಳು ಮಾಡೋದೇ ಅವರ ಒಂದು ದುಷ್ಟ ಬುದ್ಧಿ ಆಗಿರುತ್ತೆ. ದುಷ್ಟ ಬುದ್ಧಿ ಅಂದರೆ ಕೆಟ್ಟ ಕೆಲಸಗಳು ಮಾಡೋರಿಗೆ ದುಷ್ಟ ಬುದ್ಧಿ ಅಂತ ಹೇಳ್ತೀವಿ. ವಹ ಸತ್ಸಂಗತಿ ಸೇ ಬಿ ಸುಮತಿ ನಹಿ ಪಾತಾ ನಹಿ ಸುಧರತಾ. ಅಂದರೆ ಸತ್ಸಂಗ್ ಅಂದರೆ ಗುಡ್ ಫ್ರೆಂಡ್. ಓಕೆ, ಈ ಗುಡ್ ಫ್ರೆಂಡ್ ಇದ್ದರೆ ಅಂಥವರು ಒಂದು ಸುಧಾರಣೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರಲ್ಲ, ಅವರು ಒಳ್ಳೆ ಮನುಷ್ಯರಾಗಿರ್ತಾರೆ, ಒಳ್ಳೆ ಫ್ರೆಂಡ್ ಆಗಿರ್ತಾರೆ, ಅಂಥವರ ಒಂದು ಸುಧಾರಣೆಯಿಂದ ಇರ್ತಾರೆ. ಕಪೂರ್ ಮೇ ಮಿಲಾಕರ್ ಬಲೆ ಹಿ ರಖೋ ಕಿಂತು ಹೀಂಗ್ ಸುಗಂಧಿತ್ ನಹಿ ಹೋ ಸಕ್ತಿ. ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಮತ್ತು ಕೆಟ್ಟ ಕೆಲಸಗಳು ಮಾಡೋದು, ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಅಂಥವ್ರನ್ನು ದುಷ್ಟ ಬುದ್ಧಿಗಳು ಅಂತಲೇ ಹೇಳ್ತೀವಿ. ಅಂತಹ ಒಂದು ಸುಧಾರಣೆ ಕೂಡ ಚೆನ್ನಾಗಿರಲ್ಲ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ವಾತಾವರಣ ಎಲ್ಲ. ಮತ್ತು ಒಳ್ಳೆ ಫ್ರೆಂಡ್ಸ್ ಇದ್ದರೆ, ಒಳ್ಳೆ ಬುದ್ಧಿ ಇರೋರಾದರೆ ಅಂತಹ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ ಹಾಗಂತ ಹೇಳ್ತಿದ್ದಾರೆ. ಚೆನ್ನಾಗಿ ಬರೆದಿದ್ದಾರಲ್ಲ ಇವರು. ಪಿಕ್ಚರಲ್ಲಿ ನೋಡಿ ಮಕ್ಕಳೇ, ಯಾರಿರೋದಿಲ್ಲಿ? ಇವರು ಕಬೀರ್. ಓಕೆ, ಮೊದಲು ಹೇಳಿದ್ದು ತುಳಸಿದಾಸು, ಈಗ ಕಬೀರ್. ओके, नेक्स्ट नोड़ी आगे देखिए बच्चों. बड़े बड़ा ही ना करई, बड़े ना बोलई बोल, रही मन हीरा कब कहे, लाख टका मेरौ मोल. दीन सबको लकत है, दीन ही लकई ना कोई, जो रहीम दीन ही लकई, दीन बंधु सम होय. हाँ, अब देखिए बच्चों, रहीम लिखा है, इस दोहे रहीम लिखा है. रहीम के बारे में बताती हूँ अब. रहीम का पूरा नाम क्या है बच्चों? रहीम का पूरा नाम अब्दुल रहीम खान खाना. आप एक चित्र देखिए बच्चों. चित्र में
कौन है? रहीम है। रहीम का पूरा नाम क्या है? अब्दुल रहीम खान खाना। इनका जन्म 1610 में हुआ. ಇವನ ಒಂದು ಬರ್ತ್ ಯಾವಾಗಾಗಿದ್ದು? 1610ನಲ್ಲಿ. इनके पिता का नाम बैराम ಖಾನ್ ಖಾನ. ಈ ರಹೀಮ್ ಅವರ ಪಿತಾ ಹೆಸರು बैराम ಖಾನ್ ಖಾನ. रहीम अरबी, फारसी, संस्कृत और हिंदी के जानकार थे. ಇವನಿಗೆ ಈ ಅರಬ್ಬಿ ಮತ್ತು ಫಾರಸಿ, ಸಂಸ್ಕೃತ, ಹಿಂದಿ ಈ ಎಲ್ಲ ಭಾಷೆಗಳು ಗೊತ್ತು ಇವನಿಗೆ. रहीम ने व्रजभाषा में ನೀತಿ ಕೆ ದೋಹೆ ಲಿಖೆ ಹೈ. ರಹೀಮ್ ಈ ವ್ರಜಭಾಷೆಯಲ್ಲಿ ಈ ಒಂದು ನೀತಿ ಇರ್ತಕ್ಕಂಥ ಒಂದು ದೋಹೆಗಳೆಲ್ಲ ಬರೆದಿದ್ದಾರೆ. सनो 1683 में इनका निधन हुआ. ಅಂದರೆ 1683ನಲ್ಲಿ ಇವನು ನಿಧನ ಹೊಂದಿದ್ದಾರೆ. ಯಾರು? ರಹೀಮ್ ಅವರು. ಅರ್ಥ ಆಯ್ತಾ ಮಕ್ಕಳೇ? ರಹೀಮ್ ಕಾ ಪೂರಾ ನಾಮ್ ಕ್ಯಾ ಹೈ? ಅಬ್ದುಲ್ ರಹೀಮ್ ಖಾನ್ ಖಾನ. ಇವನ ಪೂರ ಹೆಸರು ಇದು. ಇವನ ಒಂದು ಬರ್ತಾಗಿದ್ದಲ್ಲಿ ಯಾವಾಗ? 1610ನಲ್ಲಿ ಇವನು ಬರ್ತಾಗಿದ್ದು. ಇವರ ತಂದೆ ಹೆಸರು बैराम ಖಾನ್ ಖಾನ. ಇವ್ರಿಗೆ ಅರಬ್ಬಿ, ಫಾರಸಿ, ಸಂಸ್ಕೃತ, ಹಿಂದಿ ಎಲ್ಲ ಭಾಷೆಗಳು ಗೊತ್ತಿದೆ. ಇವನ ವ್ರಜ ಭಾಷೆಯಲ್ಲಿ ಒಂದು ನೀತಿ ಕಥೆ ಇರತಕ್ಕಂಥ ಒಂದು ದೋಹೆಗಳೆಲ್ಲ ಬರೆದಿದ್ದಾನೆ. ಇವನು 1683ನಲ್ಲಿ ಮರಣ ಹೊಂದಿದ. ಈ ಒಂದು ದೋಹೆಯ ಒಂದು ಅರ್ಥ ನೋಡಿ ಮಕ್ಕಳೇ. ಇಷ್ಟೊತ್ತು ಕವಿ ಪರಿಚಯ ಆಯ್ತಲ್ವಾ? ಫಸ್ಟು ಕವಿ ಪರಿಚಯ ತುಳಸಿದಾಸ್ ಬಗ್ಗೆ ಹೇಳಿದೆ, ಆಮೇಲೆ ಕಬೀರ್ ಬಗ್ಗೆ ಹೇಳಿದೆ, ಈಗ ಬಂದು ರಹೀಮ್. कवि रहीम का कथन है कि महान पुरुष अपने मुख से स्वयं अपनी प्रशंसा नहीं करते और नहीं बड़ी बड़ी बातें ही बोलते हैं. चाहे हीरे का मूल्य लाखों रुपया भी हो जाए, परंतु वह हीरा अपना मूल्य स्वयं कभी नहीं कहता. गिरिमापूर्ण व्यक्ति, विद्वान व्यक्ति तथा महान व्यक्ति अपने मुख से अपनी प्रशंसा कभी नहीं करते. वे बड़ी बड़ी बातें करके कोई दावा भी नहीं करते कि वे ऐसा कर सकते हैं या वैसा कर सकते हैं. वे सदैव सौम्य और सहज बने रहते हैं. उनका आचरण सरल व स्नेहमयी होता है. देखिए बच्चों, रहीम रहीम कथन इस तरह है. देखिए बच्चों, महान पुरुष अपने मुख से स्वयं अपनी प्रशंसा नहीं करते हैं. ಯಾರೇ ಒಬ್ಬ ಮನುಷ್ಯ ಆಗಲಿ, ಮಹಾನ್ ಪುರುಷ ಅಂದರೆ ದೊಡ್ಡ ವ್ಯಕ್ತಿ, ಅಂದರೆ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಒಂದು ಪುರುಷ ಏನು ಮಾಡ್ತಾನೆ ಅಂತಂದರೆ ತನ್ನಷ್ಟಕ್ಕೆ ತಾನು ಹೊಗಳ್ಕೊಳ್ಳೋದಿಲ್ಲ. ಬಡೇ ಬಡಾಹಿ ನಾ ಕರೈ ಬಡೇ ನಾ ಬೋಲೈ ಬೋಲ್. ಸ್ವಯಂ अपनी प्रशंसा नहीं करते और नहीं बड़ी बड़ी बातें ही बोलते हैं. ಚಾಹೆ ಅಂದರೆ ದೊಡ್ಡವರು ಯಾವತ್ತೇ ಆಗಲಿ ತನ್ನ ಬಗ್ಗೆ ತಾನು ಹೊಗಳ್ಕೊಳ್ಳೋದಿಲ್ಲ, ನನ್ನ ಸಮಾನ ಇಲ್ಲ ಅಂತ ಹೇಳ್ಕೊಳ್ಳೋದು ಇಲ್ಲ. ಒಳ್ಳೆ ವ್ಯಕ್ತಿ ಆದರೆ, ಅಂತಿಂಥ ಸಣ್ಣ ಸಣ್ಣ ವ್ಯಕ್ತಿಗಳಾದರೆ ಹೇಳ್ಕೊತಾರೆ, ನಾನೇ ಮಾಡಿದ್ದು, ನಾನೇ ಕೊಟ್ಟಿದ್ದು, ನಾನೇ ತಂದಿದ್ದು, ನಾನೇ ಎಲ್ಲ ಅವ್ರ ಬೆನ್ನು ಅವರೇ ತಟ್ಕೊತಾರೆ. ಆದರೆ ಈ ವ್ಯಕ್ತಿ ರಹೀಮ ಅಂಥವನಲ್ಲ. ಮತ್ತು ಒಳ್ಳೊಳ್ಳೆ ಇಂತಹ ವ್ಯಕ್ತಿ ಯಾರಿದ್ದಾರೆ ಅವರೆಲ್ಲ ಹಾಗೆ, ಅವ್ರ ಬಗ್ಗೆ ಅವರೇನು ಹೊಗಳ್ಕೊಳ್ಳೋದಿಲ್ಲ. चाहे हीरे का मूल्य लाखों रुपया भी हो जाए, परंतु वह हीरा अपना मूल्य स्वयं कभी नहीं सकता कहता. देखिए बच्चों, हीरा मतलब क्या है? ಡೈಮಂಡ್. ಡೈಮಂಡ್ ಯಾವತ್ತೇ ಆಗಲಿ ತುಂಬ ಬೆಲೆ ಬಾಳುತ್ತೆ. ಅದು ಹೌದಲ್ವಾ? ಮೂಲ್ಯ ಮನೆ ಪ್ರೈಸ್. ಓಕೆ. ಲಾಖೋ, ಲಾಖ್ ಮನೆ ಲ್ಯಾಕ್, ಲಕ್ಷಗಟ್ಟಲೆ ಬೆಲೆ ಇದೆ ಅದಕ್ಕೆ. ಅರ್ಥ ಆಯ್ತಾ? ಇಷ್ಟೊಂದು ಬೆಲೆ ಇರತಕ್ಕಂಥ ಒಂದು ಡೈಮಂಡು ಯಾವತ್ತೇ ಆಗಲಿ
ತನ್ನ ಬೆಲೆ ಹೇಳ್ಕೊಳ್ಳುತ್ತಾ ನಾನು ಇಷ್ಟು ಬೆಲೆ ಇದೆ ನನಗೆ ಹಾಗಂತ ಅದು ಹೇಳ್ಕೊಳ್ಳೋದಿಲ್ಲ. ಅದೇ ರೀತಿ ಡೈಮಂಡ್ಗೆ ಹೋಲಿಸಿದ್ದಾರೆ ನೋಡಿ ಮಹಾನ್ ವ್ಯಕ್ತಿಗಳನ್ನ. ಅರ್ಥ ಆಯ್ತಾ ಮಕ್ಕಳೇ? ಇವನು ರಹೀಮ್ ಕೂಡ ಅಂಥವನು. ಮತ್ತು ಮಹಾನ್ ವ್ಯಕ್ತಿಗಳನ್ನ ಈ ಡೈಮಂಡ್ಗೆ ಹೋಲಿಸಿದ್ದಾರೆ. ಡೈಮಂಡ್ ಯಾವತ್ತೇ ಆಗಲಿ ಬೆಲೆ ಬಾಳ್ತಕ್ಕಂಥ ವಸ್ತು ಇರಬಹುದು, ಆದರೆ ನಾನು ಬೆಲೆ ಬಾಳ್ತಕ್ಕಂಥ ವಸ್ತು ಅಂತ ಅದು ಹೇಳ್ಕೊಳುತ್ತಾ? ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಅದೇ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಷ್ಟೇ, ಒಳ್ಳೊಳ್ಳೆ ವ್ಯಕ್ತಿಗಳು ತನ್ನ ಬಗ್ಗೆ ತಾನು ಏನೂ ಹೇಳ್ಕೊಳ್ಳೋದಿಲ್ಲ, ತನ್ನ ಬೆನ್ನು ತಾನು ತಟ್ಕೊಳ್ಳೋದಿಲ್ಲ. ಇನ್ನೊಬ್ಬರು ತಟ್ಟಿದ್ರೇನೆ ಅಂತಹ ವ್ಯಕ್ತಿ ಇಂತಹ ವ್ಯಕ್ತಿ ಅಂತ ಹೇಳ್ಕೊತಾರಲ್ಲ ಜನರೆಲ್ಲ. ಒಳ್ಳೆಯವರಾದರೆ ಒಳ್ಳೆ ವ್ಯಕ್ತಿನಪ್ಪ ಪಾಪ ಹಾಗಂತ ಹೇಳ್ಕೊತಾರೆ. ಆ ರೀತಿ ಈ ಒಳ್ಳೆ ವ್ಯಕ್ತಿಗಳು ಅವರಷ್ಟಕ್ಕೆ ಅವ್ರು ಯಾರೂ ಹೊಗಳ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? हीरा मतलब क्या है? डायमंड. लाख लैक्स. ओके. मोल ಪ್ರೈಸ್ ವ್ಯಾಲ್ಯೂ. ಓಕೆ. ಬೋಲ್ ಸ್ಪೀಚ್. ಇದೆಲ್ಲ ರಹೀಮ್ ಹೇಳಿರ್ತಕ್ಕಂಥದ್ದು ನೋಡಿ. ಗರಿಮಾಪೂರ್ಣ ವ್ಯಕ್ತಿ ಅಂದರೆ ಗ್ರೇಟ್ನೆಸ್ ಅಂದರೆ ಗೌರವ ಇರತಕ್ಕಂಥ ವ್ಯಕ್ತಿಗಳು. ವಿದ್ವಾನ್ ವ್ಯಕ್ತಿ ಅಂದರೆ ಬಹಳ ವಿದ್ಯೆ ಇರ್ತಕ್ಕಂಥವರು. ತಥಾ ಮಹಾನ್ ವ್ಯಕ್ತಿ, ಮಹಾನ್ ಪುರುಷರು. ಅಪನೇ ಮುಖ್ಸೆ ಅಪನಿ ಪ್ರಶಂಸಾ ಕಭಿ ನಹಿ ಕರ್ತೆ. ಯಾವತ್ತೇ ಆಗಲಿ ಇಂತಹ ಒಂದು ವ್ಯಕ್ತಿಗಳು ಅಂದರೆ ಗಿರಿಮಾಪೂರ್ಣ ವ್ಯಕ್ತಿ, ವಿದ್ವಾನ್ ವ್ಯಕ್ತಿ, ಮಹಾನ್ ವ್ಯಕ್ತಿ ಯಾವತ್ತೇ ಆಗಲಿ ತನ್ನಷ್ಟಕ್ಕೆ ತಾನು ಪ್ರಶಂಸೆ ಮಾಡ್ಕೊಳ್ಳೋದಿಲ್ಲ, ಹೊಗಳೋದಿಲ್ಲ, ಅವರಷ್ಟಕ್ಕೆ ಅವರು ಹೊಗಳ್ಕೊಳ್ಳೋದಿಲ್ಲ. ವೇ ಬಡಿ ಬಡಿ ಬಾತೆ ಕರ್ಕಿ ಕೋಯಿ ದಾವಾ ಬಿ ನಹಿ ಕರ್ತೆ. ಯಾವತ್ತೇ ಆಗಲಿ ಅವರು ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದು, ಒಂಥರ ದೊಡ್ಡ ದೊಡ್ಡ ನನ್ನ ಇದು ಏನು ಹಕ್ಕು ಬಗ್ಗೆ ಮಾತಾಡೋದು, ಇದೆಲ್ಲ ಏನೂ ಇರಲ್ಲ ಅಂತಹ ಒಂದು ವ್ಯಕ್ತಿಗಳ ಹತ್ರ. ಕೆಲವರೆಲ್ಲ ಒಂಥರ ಮಾತಾಡ್ತಾರಲ್ಲ, ಹಾಗೆ ಆಗಬೇಕು, ಹೀಗಾಗಬೇಕು, ಹಾಗೆ ಹೀಗೆ ಏನೇನೋ ಮಾತಾಡ್ತಿರ್ತಾರೆ. ಅದು ನಂದು ಅಷ್ಟು ಲ್ಯಾಂಡ್ ಇತ್ತು, ಹಿಂಗೆ ಏನೇನೋ ಹೇಳ್ಕೊತಾ ಇರೋದು ಕೊಚ್ಕೊಂಡು. ಆ ರೀತಿ ಹೇಳೋರಲ್ಲ ಇವರು. ಯಾರು? ಈ ಒಂದು ಮಹಾನ್ ವ್ಯಕ್ತಿ. ವೈಸಾ ಕರ್ ಸಕ್ತೆ ಹೈ, ಐಸಾ ಕರ್ ಸಕ್ತೆ ಹೈ ಯಾ ವೈಸಾ ಕರ್ ಸಕ್ತೆ ಹೈ. ವೇ ಸದೈವ ಸೌಮ್ಯ और ಸಹಜ್ ಬನೆ ರಹತೆ ಹೈ. ಯಾವತ್ತೇ ಆಗಲಿ ಈ ಒಂದು ಮಹಾನ್ ವ್ಯಕ್ತಿಗಳು ಸೌಮ್ಯವಾಗಿರ್ತಾರೆ, ಅಂದರೆ ಸೈಲೆಂಟಾಗಿರ್ತಾರೆ ಯಾವಾಗಲೂ. ಮತ್ತು ಸಹಜ್ ಬನೆ ರಹತೆ ಹೈ ಅಂದರೆ ಸಿಂಪಲ್ಲಾಗಿ ಅಂದರೆ ಸರಳವಾಗಿರ್ತಾರೆ, ಸೌಮ್ಯವಾಗಿರ್ತಾರೆ ಮತ್ತು ಸರಳವಾಗೂ ಇರ್ತಾರೆ ಇಂಥ ಮಹಾನ್ ವ್ಯಕ್ತಿಗಳು. ಉನ್ಕ ಆಚರಣ್ ಸರಳವಾ ಸ್ನೇಹಮಯಿ ಹೋತಾ ಹೈ. ಇಂತಹ ಒಂದು ಆಚರಣೆ ಎಲ್ಲ ಹೇಗಿರುತ್ತೆ ಅಂತಂದರೆ ಸರಳವಾಗಿರುತ್ತೆ ಮತ್ತು ಸ್ನೇಹಮಯವಾಗೂ ಇರುತ್ತೆ. ತುಂಬ ಸ್ನೇಹದಿಂದ ಇರ್ತಾರೆ, ಪ್ರೀತಿ ಸ್ನೇಹ ಎಲ್ಲ ಇರುತ್ತೆ ಇವರಲ್ಲಿ. ಆದರೆ ಇವರು ಸರಳವಾಗಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಓಕೆ. ದೀನ ಸಬ್ಕೋ ಲಖತ್ ಹೈ, ದೀನ ಹಿ ಲಖೈ ನಾ ಖೋಯ್. ಜೋ ರಹೀಮ್ ದೀನ ನಹಿ ಲಖೈ, ದೀನ ಬಂದು ಸಮ್ ಹೋಯ್. ಇದು ನೋಡು ಕಬೀರ್ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ದುಃಖಿ ವ್ಯಕ್ತಿ ಸಂಪೂರ್ಣ ಜಗತ್ ಕಿ ಓರ್ ದೃಷ್ಟಿಪಾನ್ ಕರ್ತಾ ಹೈ, ಪರಂತು दीन की ओर कोई नहीं देखता. कवि रहीम कहते हैं कि जो दुखी व्यक्ति को देख लेता है उसकी ओर मदद का हाथ बढ़ाता है. वह दोनों के मित्र ईश्वर के समक्षम हो जाता है. कवि रहीम का कहना है कि जो व्यक्ति दीनहीन व्यक्तियों की ओर सहायता का हाथ बढ़ाता है वह परमात्मा के अधिक निकट हो जाता है, उसका मित्र बन जाता है. अतः अपनी सामर्थ्य के अनुसार हमें दलित लोगों की सहायता करने के लिए सदैव आगे आना चाहिए. दुखी व्यक्ति संपूर्ण जगत की ओर दृष्टिपात करता है. ಅಂದರೆ ಪಾಪ ತುಂಬ ಜನ ದುಃಖ ಪಟ್ಕೊಂಡಿರ್ತಾರೆ. ದೀನ್ ಅಂತಂದರೆ ಡಿಸೀಸಸ್ ಅಂತ, ರೋಗ ಇರ್ತಕ್ಕಂಥವರು. ದೀನ ಸಬ್ಕೋ ಲಖತ್ ಹೈ, ದೀನ ಹಿ ಲಖೈ ನಾ ಖೋಯ್. ಅಂದರೆ ದುಃಖದ ವ್ಯಕ್ತಿಗಳು ಒಂಥರ दुष्टिपात करता है, दृष्टिपात. ओके. परंतु दीन की ओर कोई नहीं देखता. ಅಂದರೆ ಪಾಪ ಅವರನ್ನು ಹೀನವಾಗಿ ನೋಡಬಾರ್ದು ಈ ರೋಗ ಇರ್ತಕ್ಕಂಥವ್ರಿಗೆ. ಕವಿ ರಹೀಮ್ कहते हैं कि जो दुखी व्यक्ति को देख लेता है उसकी ओर मदद का हाथ बढ़ाता है. ಯಾರು ದುಃಖದಲ್ಲಿರ್ತಾರೆ ವ್ಯಕ್ತಿಗಳು ಅವರಿಗೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು.
वह दीनों के ಮಿತ್ರ ಈಶ್ವರ್ ಕೆ ಸಮಕ್ಷಮ್ ಹೋ ಜಾತಾ ಹೈ. ಅವರು ಕೂಡ ಅವ್ರಿಗೆ ರೋಗ ಇದೆ ಅಂತ ದೂರ ಇಡಬಾರ್ದು ನಾವು. ಅವರು ನಮ್ಮ ಸ್ನೇಹಿತರೇ. ಅವರು ನಾವು ಹೇಗಿದ್ದೀವೋ ನಾವು ನಮ್ಮ ಬಗ್ಗೆ ನಾವು ಹೇಗೆ ನೋಡ್ಕೊತೀವೋ ಅದೇ ರೀತಿ ಅವರನ್ನು ಕೂಡ ನಾವು ನೋಡಬೇಕು, ನಮ್ಮ ಸ್ನೇಹಿತರು ಅಂತ ಇರಬೇಕು. ಕವಿ रहीम का कहता है कि जो व्यक्ति दीनहीन व्यक्तियों को और सहायता का हाथ बढ़ाता है. ದೀನಹೀನ್ ಅಂದರೆ ಪಾಪ ಡಿಸೀಸಸ್ ಅಂದರೆ ರೋಗ ಇರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಸಹಾಯ ಮಾಡೋ ಕಡೆ ನಾವು ಮುಂದೆ ಹೋಗಬೇಕು. ಯಾವತ್ತೇ ಆಗಲಿ ಇರೋರಿಗೆ ಸಹಾಯ ಮಾಡೋದಲ್ಲ, ತೀರಾ ಇಲ್ಲದೆ ಇರೋರು ಇರ್ತಾರೆ ಪಾಪ, ಒಂದೊತ್ತು ಊಟಕ್ಕೂ ಕಷ್ಟ ಆಗಿರುತ್ತೆ ಅಂಥವ್ರಿಗೆ ನಾವು ಸಹಾಯ ಮಾಡೋದಕ್ಕೆ ಮುಂದೆ ಹೋಗಬೇಕು. ಮತ್ತು ಕಾಯಿಲೆಯಿಂದ ನರಳಾಡ್ತಾ ಇರ್ತಾರೆ ಅಂತಹ ಒಂದು ವ್ಯಕ್ತಿಗಳಿಗೂ ನಾವು ಸಹಾಯ ಮಾಡಬೇಕು. वह परमात्मा के अधिक निकट हो जाता है, उसका मित्र बन जाता है. ಅಂದರೆ ಒಂದು ನಾವು ದೇವ್ರನ್ನ ಯಾವ ರೀತಿ ನೆನೆಸ್ತೀವೋ, ನಮಗೆ ಹತ್ತಿರದಲ್ಲಿ ಇರ್ತಾರೋ ದೇವರು, ನಾವು ಯಾವತ್ತೇ ಆಗಲಿ ಅಂತಹವ್ರಿಗೆ ಸಹಾಯ ಮಾಡಿದರೆ ದೇವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ. अतः अपनी सामर्थ्य के अनुसार हमें दलित लोगों की सहायता करने के लिए सदैव आगे आना चाहिए. ದಲಿತ್ ಅಂದರೆ ಪಾಪ ಸುಮಾರು ಜನ ಕೆಲವೆಲ್ಲ ಫ್ಯಾಮ್ಲಿಗಳಲ್ಲಿ ಬಿದ್ದೋಗಿರ್ತಾರೆ. ಅಂತಹ ಒಂದು ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಬೇಕು. ಅಂದರೆ ಫ್ಯಾಮ್ಲಿ ಇರೋದಿಲ್ಲ ಅವರಿಗೆ, ಎಲ್ಲೋ ಗುಡಿಸಲು ಹಾಕ್ಕೊಂಡು ರೋಡುಗಳಲ್ಲಿ ಅಲ್ಲಿ ಇಲ್ಲಿ ಬದುಕ್ತಾ ಇರ್ತಾರೆ. ಅಂತಹ ಒಂದು ಜನರಿಗೆಲ್ಲ ನಾವು ಸಹಾಯ ಮಾಡಬೇಕು. ಸದೈವ ಹಾಗೆ ಆನಾ ಚಾಹಿಯೇ. ಯಾವಾಗಲೂ ಇಂಥವ್ರಿಗೆ ಒಂದು ಬಡ ಜನರಿಗೆ, ದುಃಖ ಇರೋರಿಗೆ ಮತ್ತು ರೋಗ ಇರ್ತಕ್ಕಂಥ ಜನರಿಗೆ ನಾವು ಸದಾ ಸಹಾಯ ಮಾಡ್ತಾ ಇರಬೇಕು. ಅರ್ಥ ಆಯ್ತಾ ಮಕ್ಕಳೇ? ದೀನ ಬಂಧು, ಹೆಲ್ಪರ್, ಬಡವರ ಮಿತ್ರ ಅಂತ, ಗರೀಬ್ ಕಾ ದೋಸ್ತ್, ದೀನ ಬಂಧು, ಬಡವರ ಮಿತ್ರ ಅಂತ. ಬಡವನು ಅಂತ ಹೇಳ್ಬಿಟ್ಟು ನಾವು ಅವನ ದೂರ ಮಾಡಬಾರ್ದು, ಅವನು ನಮ್ಮ ಸ್ನೇಹಿತ ಅಂತ ನಾವು ಕರ್ಕೋಬೇಕು. ಈ ರೀತಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ರಹೀಮ್. ಇದು ಹೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ನಾವು ಎಷ್ಟೋ ಕಲ್ತಂಗಿರುತ್ತೆ. ಇದನ್ನೆಲ್ಲ ಅರ್ಥ ಆಯ್ತು. ಈ ರೀತಿ ನಾವು ಮಾಡಬೇಕು ಮಕ್ಕಳೇ. ಒಳ್ಳೊಳ್ಳೆಯದನ್ನು ಕಲಿಬೇಕು, ಯಾವತ್ತೇ ಆಗಲಿ ಕೆಟ್ಟದ್ದನ್ನು ಕಲಿಬಾರ್ದು. ರಹೀಮ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ದುಃಖಿ ವ್ಯಕ್ತಿಗಳನ್ನು ಮತ್ತು ಕಷ್ಟದಲ್ಲಿರ್ತಕ್ಕಂಥವರು ಮತ್ತು ರೋಗ ಬಂದಿರತಕ್ಕಂಥವರು, ಬಡವರಿಗೆ, ಇಂಥವ್ರಿಗೆ ನಾವು ಸಹಾಯ ಮಾಡೋದಕ್ಕೆ ಮುಂದೆ ಹೋಗಬೇಕು ಯಾವತ್ತೇ ಆಗಲಿ. ಅರ್ಥ ಆಯ್ತಾ ನೋಡಿ? चित्र देखिए बच्चों, कौन है इस चित्र में? रहीम. रहीम का पूरा नाम क्या है? क्या है बच्चा रहीम का पूरा नाम? अब्दुल रहीम खान खाना. मालूम हुआ बच्चा? समझ में आया इस दो है? अब गृह कार्य देखिए बच्चों. गृह कार्य आप किताब में है. शिक्षाप्रद दोहे इस कविता में लिए गए कठिन शब्द का अर्थ 2 बार लिखिए. इस कठिन शब्द का अर्थ 2 बार लिखिए, 2 बार पढ़िए. मालूम हुआ बच्चों? पढ़ने के बाद दोहे पढ़िए. दोहे पढ़ने के बाद समझ में आते हैं ये दोहे. मालूम हुआ बच्चों? आवत ही आते ही हर्षय नहीं खुश नहीं होता, नयनन आँखों में स्नेह प्रेम, तह वहा कंचन सोना, मेघ बरसई बरसना, साई ईश्वर, पुहपन पुष्प, बास सुगंध, कस्तूरी सुगंधी द्रव्य, मिरग मृग संगति, अच्छी दोस्ती, कुमति कुबुद्धि, कपूर कर्पूर, दीन रोग, दीन बंधु, गरीब का दोस्त. ये पूरा कठिन शब्द का अर्थ किताब में है. आप 2 बार लिखिए बच्चों. मालूम हुआ? धन्यवाद बच्चों.